ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಿದ್ದು ಬಿಟಿ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸಕ್ಸಸ್ ಗ್ರೂಪ್ ಅನ್ನು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ ಅದು ಅಂಡ್ ಅದನ್ನ ಪ್ರೆಸೆಂಟ್ ನಡೆಸುತ್ತಿರುವ ಸಿಇಒ ವಿಶಾಲ್ ಅಗರ್ವಾಲ್. ಆದ್ರೆ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದವರು ಮಾತ್ರ ವಿಶಾಲ್ ಅವರ ತಂದೆ ದೇವಿಚಂದ್ ಅಗರ್ವಾಲ್. ಸೊ ಇವರ ನಂತರ ಕಂಪನಿಯನ್ನು ತಮ್ಮ ಮಗನಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಆದ್ರೆ ಈ ವಿಶಾಲ್ ಕೂಡ ಮದುವೆ ಆಗಿದ್ದು ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ದೊಡ್ಡ ಮಗ 24 ವರ್ಷದ ಚೇತನ್ ಅಗರ್ವಾಲ್ ರೀಸೆಂಟ್ ಆಗಿ US ನ ಬಾಬ್ಸನ್ ಕಾಲೇಜಿನಿಂದ ಎಂಟರ್‌ಪ್ರಿನರ್‌ಶಿಪ್ ನಲ್ಲಿ MS ಕಂಪ್ಲೀಟ್ ಮಾಡಿ ಇಂಡಿಯಾಗೆ ಬಂದಿದ್ದಾನೆ. ಅಂಡ್ ಇವ್ರು ಬಂದ ತಕ್ಷಣವೇ ತನ್ನ ಫ್ಯಾಮಿಲಿಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೋಡ್ಕೊಳ್ಳಲು ಶುರು ಮಾಡಬೇಕು ಅಂತ ಹೇಳಿ ಈ ಕಂಪನಿಯಲ್ಲಿ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಅನ್ನ ತೆಗೆದುಕೊಳ್ತಾನೆ. ಆಕ್ಚುಲ್ ಆಗಿ ಅವನನ್ನು ಓದಿಸಿದ್ದು ಕೂಡ ಅದೇ ಉದ್ದೇಶದಿಂದಲೇ. ಅಂದ್ರೆ ಈ ಬಿಸ್ನೆಸ್ ಅನ್ನ ಅವ್ನಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ಆ ಫ್ಯಾಮಿಲಿಯ ಪ್ಲಾನಿಂಗ್ ಆಗಿರುತ್ತೆ. ಸೊ ವಿಶಾಲ್ ಅವ್ರಿಗೆ ಇನ್ನೊಬ್ಬ ಮಗಳು ಸಹ ಇದ್ದಾಳೆ. ಆಕೆ ಹೆಸರು ಸಂಜನಾ ಅಗರ್ವಾಲ್. ಈಗಾಗಲೇ ಅವಳು ಸಹ ಇದೇ ಕಂಪನಿಯನ್ನ ನೋಡ್ಕೊಳ್ತಾ ಬರ್ತಿದ್ದಾಳೆ. ಆದ್ರೆ ಚೇತನ್ 2023ರಲ್ಲಿ ಇಂಡಿಯಾಗೆ ಬಂದಿದ್ದ ಅಂಡ್ 2025ರಲ್ಲಿ ಅವನ ವಯಸ್ಸು 25 ವರ್ಷದ ಆಗಿದ್ದಲ್ಲದೆ ಪ್ರೊಫೆಷನಲ್ ಆಗಿಯೂ ಚೆನ್ನಾಗಿ ಸೆಟ್ ಆಗ್ತಾ ಇದ್ದ. ಹಾಗಾಗಿ ಈಗ ಮದುವೆ ಮಾಡಿದ್ರೆ ಅವನ ಲೈಫ್ ಸೆಟ್ಲ್ ಆಗುತ್ತೆ ಅಂತೇಳಿ ಅವನಿಗೆ ಲೈಫ್ ಪಾರ್ಟ್ನರ್ ನ ಹುಡುಕ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು. ಇನಿಷಿಯಲ್ ಆಗಿ ನಿನ್ಗೆ ಯಾರಾದ್ರೂ ಇಷ್ಟ ಇದ್ರೆ ಹೇಳು, ಅವ್ರನ್ನ ಬೇಕಾದ್ರೆ ಸೊಸೆ ಮಾಡ್ಕೊಳ್ತೀವಿ ಅಂತೇಳಿ ಮನೆಯವ್ರು ಕೇಳ್ತಾರೆ. ಆದ್ರೆ ಚೇತನ್ ನೀವು ನೋಡಿದ ಮ್ಯಾಚ್ ಅನ್ನೇ ಮದುವೆ ಆಗ್ತೀನಿ, ನಿಮ್ಮ ಮಾತಿಗೆ ಇಲ್ಲ ಅನ್ನೋದಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಸೆಟ್ ಆಗುವಂತ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಅವನಿಗೆ ಸಂಗಾತಿಯನ್ನ ಹುಡುಕ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಬಿಸ್ನೆಸ್ ಪೀಪಲ್ ಗಳ ಎಲ್ಲಾ ಫ್ಯಾಮಿಲಿಗಳು ಕೂಡ ಒಂದ್ ರೀತಿ ಹುಡುಕಾಟ ಶುರುವಾಗುತ್ತೆ. ಅಂಡ್ ಆ ರೀತಿ ಹುಡುಕಾಡ್ತಿದ್ದ ಸಮಯದಲ್ಲಿ ಇವರಿಗೆ ಬಂದಂತ ಮ್ಯಾಚ್ ಗೋಯಲ್ ಫ್ಯಾಮಿಲಿ ಅವರಿಂದ. ಪ್ರವೀಣ್ ಗೋಯಲ್ ಅವರದ್ದು ಡ್ರೈ ಫ್ರೂಟ್ಸ್ ಅಂಡ್ ಸ್ಪೈಸಸ್ ಸಂಬಂಧಿಸಿದ ಬಿಸ್ನೆಸ್ ಆಗಿತ್ತು. ಅದೇ ರೀತಿ ಈ ಎರಡು ಫ್ಯಾಮಿಲಿಗಳ ಮಧ್ಯೆ ಈಗಾಗಲೇ ಪರಿಚಯವೂ ಸಹ ಇತ್ತು. ಹಾಗಂತ ಕ್ಲೋಸ್ ಪರಿಚಯ ಏನು ಇಲ್ಲ, ಆದ್ರೆ ಅಲ್ಲಿ ಲೋಕಲ್ ನಲ್ಲಿರುವ ಬಿಸ್ನೆಸ್ ಪೀಪಲ್ ಎಲ್ಲರೂ ಕೂಡ ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಹಾಗೆ ಇವರಿಬ್ಬರಿಗೂ ಕೂಡ ಸುಮಾರು 30 ವರ್ಷಗಳಿಂದ ಪರಿಚಯ ಇತ್ತು. ಚೇತನ್ ಎಷ್ಟು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ತುಂಬಾ ಒಳ್ಳೆ ಹುಡುಗನಾಗಿದ್ದ. ಹಣ ಇದೆ ಅನ್ನೋ ಅಹಂಕಾರದಿಂದ ಅವನು ಯಾವತ್ತೂ ಕೂಡ ಯಾರು ದಿವಸ ಕೆಟ್ಟದಾಗಿ ವರ್ತಿಸಿರ್ಲಿಲ್ಲ. ಇದೇ ರೀತಿ ಅಕ್ಕಪಕ್ಕದ ಮನೆಯವರು ಕೂಡ ಜೊತೆಗೆ ಅವನ ಫ್ರೆಂಡ್ ಸರ್ಕಲ್ ನಲ್ಲೂ ಕೂಡ ತುಂಬಾ ಒಳ್ಳೆ ಹುಡುಗ ಅಂತೇಳಿ ಹೆಸರನ್ನ ಮಾಡಿರ್ತಾನೆ. ಸೊ ಈಗ ಚೇತನ್ ತಮ್ಮ ಚಿಕ್ಕ ಮಗಳು ಸಿಯಾ ಗೋಯಲ್ ಜೊತೆ ಮದುವೆ ಮಾಡೋಣ ಅಂತೇಳಿ ಪ್ರವೀಣ್ ಗೋಯಲ್ ಅವರು ಪ್ರಪೋಸಲ್ ಅನ್ನ ಇಟ್ರು. ಆದ್ರೆ ಅಗರ್ವಾಲ್ ಫ್ಯಾಮಿಲಿ ಅವರಿಗೆ ಒಂದು ಚಿಕ್ಕ ಡೌಟ್ ಏನಂದ್ರೆ, ಚೇತನ್ ಅಂಡ್ ಸಿಯಾ ಇವರಿಬ್ಬರ ನಡುವೆ ಸುಮಾರು 8 ವರ್ಷಗಳ ಏಜ್ ಗ್ಯಾಪ್ ಇದೆ. ಇದು ಸೆಟ್ ಆಗುತ್ತೋ ಇಲ್ವೋ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಅಂತೇಳಿ ಆ ಫ್ಯಾಮಿಲಿಗೆ ಹೇಳ್ತಾರೆ. ಆದ್ರೆ ಗೋಯಲ್ ಫ್ಯಾಮಿಲಿ ಅವರು ಮಾತ್ರ ಇಲ್ಲ, ಅಂತ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೊನೆಗೆ ಅಗರ್ವಾಲ್ ಫ್ಯಾಮಿಲಿ ಅವರು ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಈಗ ಎರಡೂ ಫ್ಯಾಮಿಲಿಗಳು ಸೇರಿ ಫೆಬ್ರವರಿ 19, 2026ರಂದು ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡ್ರು. ಅಂಡ್ ಬರ್ಲಿರೋ ನವೆಂಬರ್ ನಲ್ಲಿ ಮದುವೆ ಮಾಡೋಣ ಅಂತೇಳಿ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರು. ಅಂಡ್ ಆ ಮದುವೆಯನ್ನು ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿ ಮಾಡಬೇಕು ಅಂತ ಉದಯಪುರದ ಒಂದು ಪ್ಯಾಲೇಸ್ ಅನ್ನ 3 ಕೋಟಿಗೆ ಬುಕ್ ಮಾಡಿದ್ರು. ಇದು ಮಾತ್ರವಲ್ಲ, ವೆಡ್ಡಿಂಗ್ ಪಾರ್ಟಿಗಾಗಿ 2 ಪ್ರೈವೇಟ್ ಏರ್ಕ್ರಾಫ್ಟ್ ಗಳು ಬೇರೆ ಬೇರೆ ಕಡೆಯಿಂದ ಗೆಸ್ಟ್ ಗಳನ್ನ ಕರೆತರೋದಕ್ಕೋಸ್ಕರ ಸ್ಪೆಷಲ್ ಫ್ಲೈಟ್ಸ್, ಅವ್ರು ಉಳ್ಕೊಳ್ಳೋದಕ್ಕೆ ರಿಸಾರ್ಟ್ ಗಳು, ಹೀಗೆ ಒಟ್ಟಾರೆ 17ರಿಂದ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಬೇಕು ಎಂಬುದು ಈ ಎರಡು ಫ್ಯಾಮಿಲಿಗಳ ಪ್ಲಾನ್ ಆಗಿತ್ತು. ಅಂಡ್ ಮ್ಯಾರೇಜ್ ಫಿಕ್ಸ್ ಆದ ದಿನದಿಂದಲೇ ಚೇತನ್ ಸಿಯಾಳನ್ನ ತುಂಬಾ ಪ್ರೀತಿಸೋದಕ್ಕೆ ಶುರು ಮಾಡ್ದ. ಇನ್ನು ಇವಳು ತನ್ನ ಜೊತೆ ಜೀವನ ಪೂರ್ತಿ ಇರಲಿರುವ ಪಾರ್ಟ್ನರ್ ಅಂತೇಳಿ ಒಂದಿಷ್ಟು ಜಾಸ್ತಿನೇ ಹಚ್ಕೊಂಡಿದ್ದ. ಇದೇ ರೀತಿ ಸಿಯಾ ಕೂಡ ಚೇತನ್ ಅನ್ನ ಅದೇ ರೀತಿ ನೋಡ್ಕೊಳ್ತಾ ಇದ್ಲು. ಅಂಡ್ ಇಬ್ರು ಕೂಡ ಮನೆಯಲ್ಲಿ ಹೊರಗಡೆ ಭೇಟಿಯಾಗಿ ಒಟ್ಟಿಗೆ ಸಮಯ ಕಳೆಯೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗ ಜೂನ್ 20ರಂದು ಸಿಯಾಳ ಬರ್ತ್ಡೇ ಇತ್ತು. ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ 70 ರೂಮ್ಗಳಿರುವ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡ್ದ. ಅಂಡ್ ಎಲ್ಲ ಅರೇಂಜ್ಮೆಂಟ್ ಗಳನ್ನು ಕೂಡ ಮಾಡ್ದ. ಆದ್ರೆ ಈ ವಿಷಯವನ್ನು ಇನ್ನೂ ಸಿಯಾಗೆ ಸಂಪೂರ್ಣವಾಗಿ ಹೇಳದೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಆದ್ರೆ ರೆಗ್ಯುಲರ್ ಆಗಿ ಭೇಟಿ ಆಗ್ತಿದ್ದ ಸಮಯದಲ್ಲಿ ಬರ್ತ್ಡೇಗೆ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್ ಪ್ಲಾನ್ ಮಾಡಿ ಕಾರಿನ ಸನ್ ರೂಫ್ಗೆ ಡೆಕೋರೇಷನ್ ಎಲ್ಲವನ್ನು ಮಾಡಿ ಅವಳಿಗೆ ಸರ್ಪ್ರೈಸ್ ಮಾಡ್ದ. ಅಂಡ್ ಆ ಸರ್ಪ್ರೈಸ್ ಮಾಡಿದ ದಿನವೇ ಪ್ರೀ ಬರ್ತ್ಡೇ ಅಂತ ಹೇಳಿ ಅವನ ಫ್ರೆಂಡ್ ಜೊತೆ ಸೇರಿ ಡಿನ್ನರ್ ಪ್ಲಾನ್ ಮಾಡಿ ಕೇಕ್ ಕಟ್ ಮಾಡಿಸ್ದ.
ಆದ್ರೆ ಹೀಗೆ ಭೇಟಿ ಆಗ್ತಿದ್ದಾಗ ಬರ್ತ್ಡೇಗೆ ಇನ್ನು ಕೆಲವೇ ದಿನಗಳ ಟೈಮ್ ಇದೆ ಅಲ್ವಾ, ಜೂನ್ 18ರಂದು ಪುಣೆಯಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಲೋಹಾಗಢ್ ಫೋರ್ಟ್ಗೆ ಹೋಗೋಣ ಎಂದು ಕೇತನ್ ಹೇಳಿದಾಗ ಆಗ ಸಿಯಾ ಅಲ್ಲಿ ಹೋದ ನಂತರ ಆ ಫೋರ್ಟ್ ಹತ್ರ ತಲುಪೋದಕ್ಕೆ ಹೆಚ್ಚು ಕಡಿಮೆ 2.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ. ಸೊ ಅಷ್ಟು ಸ್ಟೇನ್ ಯಾಕೆ, ಈಗ ಬೇಡ ಬಿಡು ಅಂತೇಳಿ ಸಿಯಾ ಹೇಳಿದ್ರು ಕೂಡ ಕೇತನ್ ಮಾತ್ರ ಮತ್ತೆ ಮತ್ತೆ ಫೋರ್ಸ್ ಮಾಡಿದ್ರಿಂದ ಮೊದಲು ನಮ್ಮ ಮನೆಯವ್ರ ಜೊತೆ ಮಾತಾಡಿ ಅಂತೇಳಿ ಸಿಯಾ ಹೇಳ್ತಾಳೆ. ಆಗ ಕೇತನ್ನೇ ಸಿಯಾಳ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಹೀಗೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಕಳಿಸ್ಕೊಡಿ ಅಂತ ಕೇಳಿದಾಗ ಆ ಫ್ಯಾಮಿಲಿಯವರು ಕೂಡ ಒಪ್ಪಿಗೆಯನ್ನ ಕೊಡ್ತಾರೆ. ನಂತರ 18ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಕಾರಲ್ಲಿ ಇಬ್ರು ಕೂಡ ಹೊರಟು ಬೆಳಿಗ್ಗೆ ಸುಮಾರು 8:30ಕ್ಕೆ ಫೋರ್ಟ್ ಹತ್ರ ತಲುಪ್ತಾರೆ. ಅಂಡ್ ಅಲ್ಲಿ ಕಾರಿಂದ ಇಳಿದ ತಕ್ಷಣ ಅಲ್ಲಿ ಟಿಕೆಟ್ ಗಳನ್ನ ತೆಗೆದುಕೊಂಡು ಇಬ್ರು ಕ್ಯಾಶುಯಲ್ ಆಗಿ ಮಾತಾಡ್ತಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಡೆದುಕೊಂಡು ಮಾತಾಡ್ತಾ ಸುಮಾರು 2 ಕಿಲೋಮೀಟರ್ ಮೇಲಕ್ಕೆ ಹೋದ್ರು. ಅಂಡ್ ಅಲ್ಲಿ ಹೋದ ನಂತರ ಇನ್ನು 800 ಮೀಟರ್ ನಡೆದರೆ ವಿಂಚುಕಟ ಪಾಯಿಂಟ್ ಬರುತ್ತದೆ. ಕೇತನ್ ಆ ಪಾಯಿಂಟ್ ಹತ್ರ ಹೋಗಿ ತನ್ನ ಮೊಬೈಲ್ ತೆಗೆದುಕೊಂಡು ಅಲ್ಲಿ ಸುತ್ತಮುತ್ತಲು ಫೋಟೋ ತೆಗೆದಕ್ಕೆ ಶುರು ಮಾಡ್ತಾನೆ. ಅಂಡ್ ಸಿಯಾ ಏನೋ ತನ್ನ ಶೂಗಳ ಲೇಸ್ ಬಿಚ್ಚು ಹೋಗಿದೆ ಅಂತೇಳಿ ಅದನ್ನ ಕಟ್ಕೊಡೋದಕ್ಕೆ ಕೆಳಗೆ ಕುಳಿತುಕೊಳ್ತಾಳೆ. ಆಗ ಅವಳಿಗೆ ಸಡನ್ ಆಗಿ ಕೇಳಿದ ಒಂದು ದೊಡ್ಡ ಕಿರ್ಚಾಟಕ್ಕೆ ತಲೆ ಎತ್ತಿ ನೋಡಿದಾಗ ಅಲ್ಲಿ ನಿಂತಿರ್ಬೇಕಾದ ಕೇತನ್ ಕಾಣಿಸ್ತಿಲ್ಲ. ತಕ್ಷಣ ಕೆಳಗೆ ನೋಡಿದಾಗ ಕೇತನ್ ಅಷ್ಟು ಎತ್ತರದಿಂದ ಕಡುವಿಯೊಳಗೆ ಬೀಳುತ್ತಾ ಕಿರ್ಚಾಡೋದನ್ನ ನೋಡ್ತಾಳೆ. ಅಂಡ್ ಅದನ್ನು ನೋಡಿದ 3 ಸೆಕೆಂಡ್ ನಲ್ಲಿ ಅಲ್ಲಿ ಕೆಳಗೆ ಬಿದ್ದ ಕೇತನ್ ಮೊಬೈಲ್ ಅನ್ನ ತೆಗೆದುಕೊಂಡು ಜೋರಾಗಿ ಕಿರ್ಚುತ್ತಾ ಟ್ರೆಕ್ಕಿಂಗ್ ದಾರಿಯಲ್ಲಿ ಕೆಳಗೆ ಓಡತೊಡಗ್ತಾಳೆ. ಅಂಡ್ ಹೀಗೆ ಕಿರುಚುತ್ತಾ ಬರ್ತಿದ್ದ ಸಿಯಾಳ ನೋಡಿದ ಅಲ್ಲಿ ಕೆಲವು ಟ್ರೆಕ್ಕರ್ಸ್ ಗಳು ಏನಾಯ್ತು ಅಂತ ಕೇಳಿದಾಗ ನನ್ನ ಮದುವೆ ಆಗಲಿರುವ ಹಸ್ಬೆಂಡ್ ಕಣ್ಣಿಗೆ ಬಿದ್ದಿದ್ದಾರೆ, ದಯವಿಟ್ಟು ಕಾಪಾಡಿ ಅಂತೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವ್ರಲ್ಲಿ ಕೆಲವರು ಸೆಕ್ಯೂರಿಟಿ ಸಿಬ್ಬಂದಿ ಹತ್ರ ಹೋದ್ರೆ ಇನ್ನು ಕೆಲವರು ಘಟನೆ ನಡೆದ ಸ್ಥಳಕ್ಕೆ ತಲುಪ್ತಾರೆ. ಅಂಡ್ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಪೊಲೀಸರಿಗೆ ಮಾಹಿತಿ ನೀಡೋದ್ರ ಜೊತೆಗೆ ಅವರು ರೆಸ್ಕ್ಯೂ ಟೀಮ್ ಜೊತೆ ಅಲ್ಲಿಗೆ ಬಂದ್ರು. ಅಂಡ್ ಇಂಥ ಜಾಗಗಳಲ್ಲಿ ಆಗಾಗ ಅಪಘಾತಗಳು ನಡೆಯುವುದು ಕಾಮನ್. ಸೊ ಅದಕ್ಕಾಗಿಯೇ ಪ್ರಾಪರ್ ಪ್ರಿಕಾಷನ್ ತೆಗೆದುಕೊಂಡು ಜನರ ಎಡ್ಜೋರಿಗೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಒಂದ್ ವೇಳೆ ಯಾರಾದ್ರೂ ಬಿದ್ರು ಕೂಡ ಕಾಪಾಡಲು ಬೇಕಾದ ಕಬ್ಬಿಣದ ಹಗ್ಗಗಳು, ಎಕ್ವಿಪ್ಮೆಂಟ್ ಎಲ್ಲವನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಸೊ ಅವನ್ನೆಲ್ಲ ಯೂಸ್ ಮಾಡಿ ಕೆಳಗೆ ಇಳಿದು ಸುಮಾರು 3 ಗಂಟೆಗಳ ಕಾಲ ಹುಡುಕಿದ ನಂತರ ಮಧ್ಯಾಹ್ನ 1:30ಕ್ಕೆ ಕೇತನ್ ಸಿಗ್ತಾನೆ. ಆದ್ರೆ 400 ಅಡಿಗಳಿಗಿಂತ ಹೆಚ್ಚು ಎತ್ತರದ ನೇರವಾಗಿ ಕಲ್ಲುಗಳ ಮೇಲೆ ಬಿದ್ದಿದ್ರಿಂದ ದೇಹವೆಲ್ಲ ಗಂಭೀರ ಗಾಯಗಳೊಂದಿಗೆ ಶವವಾಗಿ ಪತ್ತೆ ಆಗ್ತಾನೆ. ಅಂಡ್ ಪೊಲೀಸರು ಕೂಡ ಇದನ್ನ ಟ್ರೆಕ್ಕಿಂಗ್ ಆಕ್ಸಿಡೆಂಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿ ಶವವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಕೇತನ್ ಅವರ ಮನೆಗೆ ಸಂಬಂಧಿಕರು ಎಲ್ಲರೂ ಕೂಡ ಬರ್ತಾ ಇದ್ರು ಕೇತನ್ ಅನ್ನ ಕೊನೆಯದಾಗಿ ನೋಡೋದಕ್ಕೆ ಮತ್ತು ಅವರ ಕುಟುಂಬದವರಿಗೆ ಧೈರ್ಯ ಹೇಳೋದಕ್ಕೆ. ಆ ಸಮಯದಲ್ಲಿ ಕೇತನ್ ಅವರ ತಂಗಿ ಸಂಜನಾ ಎಲ್ಲವನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಹೀಗೆ ಗಮನಿಸ್ತಾ ಇರುವಾಗ ಈಗಾಗಲೇ ತಿಳಿದ ಕೆಲವು ವಿಷಯಗಳು ಮತ್ತು ಅವರಿಗೆ ಬಂದಂತ ಒಂದು ಡೌಟ್ ನಿಂದ ಅಲ್ಲಿಯವರೆಗೆ ಆಕ್ಸಿಡೆಂಟ್ ಕೇಸ್ ಆಗಿದ್ದ ಈ ಘಟನೆ ನಿಧಾನವಾಗಿ ಮರ್ಡರ್ ಕೇಸ್ ಆಗಿ ಬದಲಾಗ್ತಾ ಇಂಡಿಯಾ ಫುಲ್ ಒಂದು ಸೆನ್ಸೇಷನ್ ಆಗಲು ಹೊರಟಿತ್ತು. ಅಷ್ಟಕ್ಕೂ ಸಂಜನೆಗೆ ಗೊತ್ತಿದ್ದ ವಿಷಯಗಳು ಏನು, ಅವ್ರಿಗೆ ಡೌಟ್ ಬರೋದಕ್ಕೆ ಕಾರಣ ಏನು, ಅಕಸ್ಮಾತ್ ಡೌಟ್ ಬಂದಿದ್ರು ಕೂಡ ಆ ಡೌಟ್ ಆದ್ರೂ ಏನಾಗಿತ್ತು, ಏಕೆ ಪೊಲೀಸರು ಸಿಯಾ ಅವರನ್ನ ಅರೆಸ್ಟ್ ಮಾಡಿದ್ರು, ಹಾಗಿದ್ರೆ ಸಿಯಾ ಏನ್ ಮಾಡಿದ್ದು, ಸಿಯಾ ಏಕೆ ಮಾಡಿದ್ಲು, ಸಿಯಾ ಮಾಡಿದ್ದಾದ್ರೂ ಏನು, ಹೇಗೆ ಮಾಡಿದ್ಲು, ಅವಳೇ ಮಾಡಿದ್ಲ. ಫ್ರೆಂಡ್ಸ್, ಈ ಕೇಸ್ ಮುಖ್ಯವಾಗಿ ಲವರ್ಸ್ ಕಲಿಬೇಕಾದ ವಿಷಯಗಳು ಯಾವುವು? ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಎಂಡ್ವರೆಗೂ ನೋಡಿ. ಇಲ್ಲಿವರೆಗೂ ನಾನು ಹೇಳಿದ ಸ್ಟೋರಿ ಏನಿತ್ತು ಅದು ಕೇತನ್ ವರ್ಷನ್ ನಲ್ಲಿ ಏನಾಯ್ತು ಅನ್ನೋದಾಗಿತ್ತು. ಅಂಡ್ ಈಗ ನಾನು ಹೇಳಲಿರುವುದು ಅವನು ಸತ್ತ ನಂತರ ಮತ್ತು ಸಾಯುವ ಮೊದಲು ಅವನ ಫ್ಯಾಮಿಲಿ ದೃಷ್ಟಿಯಿಂದ ಅವ್ರು ನೋಡಿದ್ದು ಏನು, ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕ್ಲಿಯರ್ ಆಗಿ ಕೇಳಿ. ಸೊ ಇದು ಒಂದ್ ರೀತಿ ಫ್ಯಾಮಿಲಿ ವರ್ಷನ್ ಅನ್ನೋ ಮಾತು. ಸಂಜನಾ ಅವರು ಅಲ್ಲಿ ಕುಳಿತು ಅಳ್ತಾ ಇದ್ದ ಸಮಯದಲ್ಲಿ ಸಂಜನಾ ಅವರ ಮನಸ್ಸಲ್ಲಿ ಕೆಲವು ವಿಷಯಗಳು ಓಡಾಡ್ತಾ ಇದ್ವು. ಅಂಡ್ ಆ ರೀತಿ ಆಗ್ತಿದ್ದ ಸಮಯದಲ್ಲಿ ಎದುರಿಗಳ್ತಾ ಇದ್ದ ಸಿಯಾ ಅವಳ ಕಣ್ಣಿಗೆ ಕಾಣಿಸ್ತಾರೆ. ಆದ್ರೆ ಅವಳು ಅಳ್ತಿದ್ದ ರೀತಿಯನ್ನ ಎಷ್ಟು ಹೊತ್ತು ನೋಡಿದ್ರು ಅದು ಒಂದ್ ರೀತಿ ನಾರ್ಮಲ್ ಅನ್ಸ್ಲೇ ಇಲ್ಲ, ಏನೋ ಒಂದ್ ರೀತಿ ತಪ್ಪಾಗಿದೆ ಅನ್ಸುವಂತೆ ಇತ್ತು. ಈ ರೀತಿ ಅನ್ಸೋದಕ್ಕೆ ಮೇ ಬಿ ಸಿಯಾ ಅವರ ಫ್ಯಾಮಿಲಿಗೆ ಬಂದ ನಂತರ ನಡೆದ ಕೆಲವು ಸ್ಟ್ರೇಂಜ್ ವಿಷಯಗಳು ಕಾರಣವಾಗಿರ್ಬೋದು. ಅದರಲ್ಲಿ ಮೊದಲನೆಯದು ಎಂಗೇಜ್ಮೆಂಟ್ ಆದ ನಂತರದಿಂದಲೇ ಇಬ್ರು ಫ್ರೀಕ್ವೆಂಟ್ ಆಗಿ ಭೇಟಿಯಾಗಿ ಮಾತನಾಡ್ತಿದ್ರು ಅಂತೇಳಿ ನಾನು ಮೊದಲೇ ಹೇಳಿದ್ದೆ ಅಲ್ವಾ. ಆ ಸಮಯದಲ್ಲಿ ಸಿಯಾ ತುಂಬಾ ಹೆಚ್ಚು ಹೊತ್ತು ಮೊಬೈಲ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲಂತೆ. ಅಂಡ್ ಕೇತನ್ ಯಾವಾಗ ಕಾಲ್ ಮಾಡಿದ್ರು ಕೂಡ ಸಿಯಾಳ ಮೊಬೈಲ್ ಬ್ಯುಸಿ ಅಂತಾನೆ ಬರ್ತಾ ಇತ್ತಂತೆ.
ಈ ಎಲ್ಲ ವಿಷಯಗಳನ್ನು ಕೂಡ ಕೇತನ್ ಮನೆಯವ್ರ ಜೊತೆ ಶೇರ್ ಮಾಡ್ತಾ ಇದ್ದ. ಅಂಡ್ ಕೇತನ್ ಹೋಗಿ ಈ ವಿಷಯಗಳ ಬಗ್ಗೆ ಸಿಎಂ ಅನ್ನ ಕೇಳಿದಾಗ ಸಿಎಂ ಮಾತನ್ನ ತಿಳಿಸಿ ಏನಾದ್ರೂ ಒಂದು ನೆಪವನ್ನ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲಂತೆ. ಮದುವೆ ಕೆಲಸಗಳ ಬಗ್ಗೆ ಫ್ರೆಂಡ್ಸ್ ಜೊತೆ ಕಾಲ್ ನಲ್ಲಿ ಮಾತಾಡ್ತಾ ಇದ್ದೆ ಅಂತೇಳಿ ಏನಾದ್ರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅಂಡ್ ಎಲ್ಲ ವಿಷಯಗಳನ್ನು ಕೂಡ ಕೇತನ್ ಮನೆಯವ್ರ ಜೊತೆ ನಾರ್ಮಲ್ ಆಗಿ ಹೇಳ್ಬಿಡ್ತಾ ಇದ್ದ. ಆಗ ಮನೆಯವರು ಕೂಡ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಹಾಗಾಗಿ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಸಿಎಳ ವಯಸ್ಸು ಆಗ 20 ವರ್ಷ ಮಾತ್ರ, ಈಗಲೇ ಮದುವೆ ಅಂದ್ರೆ ಇವೆಲ್ಲವನ್ನು ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ. ಸೊ ಮೇ ಬಿ ಅದಕ್ಕೆ ಅವಳು ಸ್ವಲ್ಪ ಆಡವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತೇಳಿ ಅವರೊಳಗೆ ಅವರು ಅಂದ್ಕೊಂಡು ನಾರ್ಮಲ್ ಆಗಿ ಸುಮ್ಮನೆ ಇರೋದಕ್ಕೆ ಶುರು ಮಾಡಿರ್ತಾರೆ. ಅಂಡ್ ಇದು ಮಾತ್ರ ಅಲ್ಲ, ಇದ್ರ ಜೊತೆ ಎಕ್ಸಾಕ್ಟ್ ಆಗಿ ಜೂನ್ 6ರಂದು ಕೇತನ್ ಸಿಎ ಅಂಡ್ ಸಿಎಳ ಅಣ್ಣ ಮೂವರು ಕೂಡ ಕ್ಯಾಬ್ ನಲ್ಲಿ ಪುಣೆಯಿಂದ ಮುಂಬೈಗೆ ಹೊರಟಿರ್ತಾರೆ. ಆಕ್ಚುಲ್ ಆಗಿ ಆ ದಿನ ಏನಂದ್ರೆ ಮದುವೆಗೆ ಮುಂಚೆ ಬಲಿ ಟ್ರಿಪ್ ಹೋಗಿ ಬರೋಣ ಎಂದು 3 ಸಲ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಅದಕ್ಕಾಗಿ ಹೊರಟು ಏರ್ಪೋರ್ಟ್ ಗೆ ತಲುಪ್ತಾರೆ. ಏರ್ಪೋರ್ಟ್ ಗೆ ಚೆನ್ನಾಗಿ ತಲುಪಿದ್ರು. ಆದ್ರೆ ಅಲ್ಲಿ ಹೋಗಿ ಚೆಕ್ ಇನ್ ಹತ್ರ ನೋಡಿದಾಗ ಸರಿಯಾಗಿ ಕೇತನ್ನ ಪಾಸ್ಪೋರ್ಟ್ ಮಾತ್ರ ಕಾಣಿಸ್ತಾ ಇಲ್ಲ. ಮನೆಯಿಂದ ಹೊರಡುವಾಗ ಸ್ವತಃ ಕೇತನ್ ತನ್ನ ಟ್ರಾವೆಲ್ ಬ್ಯಾಗ್ ನಲ್ಲಿ ಪಾಸ್ಪೋರ್ಟ್, ಹಣ, ಕಾರ್ಡ್ಗಳು ಅಂಡ್ ವಾಲೆಟ್ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದ. ಯಾರಾದ್ರೂ ಕಳ್ತನ ಮಾಡಿದ್ದಾರೋ ಎಂದು ಮೊದಲು ಅನ್ಕೊಂಡ್ರು. ಆದ್ರೆ ಹಣ ಮತ್ತು ಕಾರ್ಡ್ಗಳು ಎಲ್ಲವೂ ಅದೇ ಬ್ಯಾಗ್ ನಲ್ಲಿ ಇದ್ವು ಅಂಡ್ ಅವುಗಳಲ್ಲಿ ಯಾವುದು ಕೂಡ ಕಳೆದು ಹೋಗಿರ್ಲಿಲ್ಲ. ಅಂಡ್ ಇದ್ರ ಜೊತೆಗೆ ಸಿಎಂ ಮತ್ತು ಸಿ ಅವರ ಅಣ್ಣನ ಪಾಸ್ಪೋರ್ಟ್ ಕೂಡ ಅಲ್ಲೇ ಇದೆ. ಇವೆಲ್ಲವೂ ಕೂಡ ಅಲ್ಲೇ ಇದ್ದು ಇವನ ಪಾಸ್ಪೋರ್ಟ್ ಮಾತ್ರ ಮಿಸ್ ಆಗಿದೆ ಅಂತೇಳಿ ಗೊತ್ತಾದಾಗ ಒಂದ್ ರೀತಿ ಅವರಲ್ಲಿ ಆತಂಕ ಶುರುವಾಗುತ್ತೆ. ಅಂದ್ರೆ ಎಲ್ಲ ವಸ್ತುಗಳು, ಇಟ್ಟಿರೋ ವಸ್ತುಗಳು ಎಲ್ಲವೂ ಕೂಡ ಬ್ಯಾಗ್ ಅಲ್ಲಿ ಇದ್ದಾವೆ, ನನ್ನ ಪಾಸ್ಪೋರ್ಟ್ ಮಾತ್ರ ಮಿಸ್ ಆಗಿದೆ ಏನು ಅಂತೇಳಿ ಒಂದ್ ರೀತಿ ಆತಂಕ ಶುರುವಾಗುತ್ತೆ. ಅಷ್ಟಕ್ಕೂ ಆ ಪಾಸ್ಪೋರ್ಟ್ ಏನಾಯ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ. ಇದರಿಂದ ಆ ದಿನ ಟ್ರಿಪ್ ಕ್ಯಾನ್ಸಲ್ ಆಗಿ ಹೋಗ್ಬೇಕಾಗಿದ್ದರು ಕೂಡ ಹೋಗದೆ ರಿಟರ್ನ್ ಬಂದ್ರು. ಅಂಡ್ ಹಾಗೆ ಬಂದ 8 ದಿನಗಳ ನಂತರ ಅಂದ್ರೆ ಜೂನ್ 14ರಂದು ಇನ್ಸಿಡೆಂಟ್ ಗೆ ಕೇವಲ 4 ದಿನಗಳ ಮುಂಚೆ ಇದೇ ಲೋಹಗಢ ಫೋರ್ಟ್ ಗೆ ಸಿಯಾ ಅಂಡ್ ಕೇತನ್ ಇಬ್ರು ಕೂಡ ಹೋದ್ರು. ಅಂಡ್ ಹಾಗೆ ಹೋದಾಗ ಟ್ರೆಕಿಂಗ್ ನಲ್ಲಿ ಇಬ್ರು ಮಾತಾಡ್ತಾ ತುಂಬಾ ನಾರ್ಮಲ್ ಆಗಿ ಮೇಲಿನವರೆಗೂ ಹೋದ ನಂತರ ಸಿಯಾ ಇದ್ದಕ್ಕಿದ್ದಂತೆ ಜೋರಾಗಿ ಹಾವು ಹಾವು ಅಂತೇಳಿ ಕಿರ್ಚಾಡೋದಕ್ಕೆ ಶುರು ಮಾಡಿದ್ಲು. ಅಂಡ್ ಆ ಸಮಯಕ್ಕೆ ಕೇತನ್ ಆಲ್ಮೋಸ್ಟ್ ಎಡ್ಜ್ ಹತ್ರ ನಿಂತಿದ್ರಿಂದ ಅವನ ಕಾಲ್ ಸ್ಲಿಪ್ ಆಗಿ ಜಾರ್ ಬಿಟ್ಟ. ಆದ್ರೆ ಲಕ್ಕಿಯಾಗಿ ಪಕ್ಕದಿಂದ ಒಂದು ಮರವನ್ನು ಹಿಡ್ಕೊಂಡು ಕೆಳಗೆ ಬೀಳದೆ ತನ್ನನ್ನೇ ತಾನು ತಡೆದು ನಿಂತ್ಕೊಂಡ. ಅಸಲಿಗೆ ಈ ಫೋರ್ಟ್ಗೆ ಕೇತನ್ ಅದುವರೆಗೂ ಒಮ್ಮೆ ಕೂಡ ಹೋಗಿರ್ಲಿಲ್ಲ ಅಂಡ್ ಅದು ಅವನಿಗೆ ಇಷ್ಟವಾದ ಸ್ಪಾಟ್ ಕೂಡ ಅಲ್ಲ. ಆದ್ರೆ ಅಂತ ಜಾಗದಲ್ಲಿ ಆಲ್ಮೋಸ್ಟ್ ಸಾವಿನ ಅಂಚಿನವರೆಗೂ ಹೋಗಿರುವ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ 4 ದಿನಗಳಲ್ಲಿ ಮತ್ತೆ ಅದೇ ಸ್ಪಾಟ್ ಗೆ ಇಬ್ರು ಕೂಡ ಹೋಗ್ತಾರೆ. ಅಂಡ್ ಇಲ್ಲಿ ಸಂಜನಾ ಅವರಿಗೆ ಬಂದ ಮುಖ್ಯ ಡೌಟ್ ಏನಂದ್ರೆ ಇಲ್ಲಿ ಎಲ್ಲಾ ಇನ್ಸಿಡೆಂಟ್ ಗಳು ನಡೆದಾಗ್ಲೂ ಕೂಡ ಪಕ್ಕದಲ್ಲಿದ್ದ ಒಬ್ಬರೇ ಒಬ್ಬ ಕಾಮನ್ ಪರ್ಸನ್ ಅಂದ್ರೆ ಸಿಯಾ ಮಾತ್ರ. ಅಂಡ್ ಸಿಯಾ ಪಕ್ಕದಲ್ಲಿದ್ದಾಗ್ಲೇ ಕೇತನ್ ಆಲ್ಮೋಸ್ಟ್ ಸಾವಿನವರೆಗೂ ಹೋಗಿದ್ದ. ಮತ್ತೆ ಸಿಯಾ ಪಕ್ಕದಲ್ಲಿದ್ದಾಗ್ಲೇ ಅದೇ ಜಾಗದಲ್ಲಿ ಅದೇ ರೀತಿಯಲ್ಲಿ ಕೆಳಗೆ ಬಿದ್ದು ಸತ್ತ. ಇವೆಲ್ಲವೂ ಕೂಡ ಅವರಿಗೆ ಕೇವಲ ಇದು ಕೋ ಇನ್ಸಿಡೆನ್ಸ್ ಅಂತ ಅನಿಸ್ಲಿಲ್ಲ. ಅಂಡ್ ಮುಖ್ಯವಾಗಿ ಕೇತನ್ ಸತ್ತ ನಂತರ ಅವರ ಮೊಬೈಲ್ ಬಹಳ ಹೊತ್ತು ಸಿಯಾ ಹತ್ತಿರವೇ ಇತ್ತು. ಇನ್ಫ್ಯಾಕ್ಟ್ ಅವನ ಬಾಡಿ ಸಿಗುವ ಮುಂಚೆಯೇ ಅವಳ ಕೈಯಲ್ಲಿ ಕೇತನ ಮೊಬೈಲ್ ಇತ್ತು. ಅಂಡ್ ಅವಳು ಆ ಮೊಬೈಲ್ ಅನ್ನ ಸಂಜೆವರೆಗೂ ಕೂಡ ಪೊಲೀಸರಿಗೆ ಕೊಡ್ಲಿಲ್ಲ. ಇವೆಲ್ಲವೂ ಕೂಡ ಅವರಿಗೆ ಒಂದ್ ರೀತಿ ಅನುಮಾನಾಸ್ಪದವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಇದೇ ವಿಷಯವನ್ನ ಅವರು ತಮ್ಮ ತಂದೆ ವಿಶಾಲ್ ಅವರಿಗೆ ಹೇಳಿದಾಗ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇತನ್ ಸಾವಿನ ಬಗ್ಗೆ ಅನುಮಾನಗಳಿವೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡ್ತಾರೆ. ಅಂಡ್ ಅದಕ್ಕೂ ಮುಖ್ಯವಾಗಿ ಡೌಟ್ ಅನ್ನೋದು ಸಿಎಂ ಮೇಲೆ ಇದೆ ಅಂತೇಳಿ ಕೇಸ್ ಫೈಲ್ ಅನ್ನ ಮಾಡ್ತಾರೆ. ಆಗ ತಕ್ಷಣವೇ ಪೊಲೀಸರು ಸಿಎಳ ಕಾಲ್ ರೆಕಾರ್ಡ್ಸ್ ಎಲ್ಲವನ್ನು ಚೆಕ್ ಮಾಡ್ತಿದ್ದಾಗ ಅವರಿಗೆ ಕಂಡ ಶಾಕಿಂಗ್ ವಿಷಯ ಏನಂದ್ರೆ ಕೇತನ್ ಅಂಡ್ ಸಿಯಾಗೆ ಎಂಗೇಜ್ಮೆಂಟ್ ಆದ ದಿನದಿಂದ ಹಿಡಿದು ಇನ್ಸಿಡೆಂಟ್ ನಡೆದ ಈ ದಿನದವರೆಗೆ ಒಂದೇ ಒಂದು ನಂಬರ್ ಇಂದ ಸಿಯಾಗೆ 2004 ಬಾರಿ ಕಾಲಲ್ಲಿ ಮಾತನಾಡಿದ್ಲು. ಅದು ಕೂಡ ಒಟ್ಟು 238 ಗಂಟೆಗಳ ಕಾಲ ಮಾತನಾಡಿದ್ಲು. ಅದರಲ್ಲೂ ಕೆಲವು ಕಾಲ್ಗಳು 3 ಗಂಟೆಗಳಿಗಿಂತಲೂ ಹೆಚ್ಚು ಸಮಯ ನಡೆದಿತ್ತು ಅನ್ನೋದು ಪೊಲೀಸರಿಗೆ ಕಂಡು ಬರುತ್ತೆ. ಅಂಡ್ ಆ ನಂಬರ್ ಯಾರದ್ದು ಅಲ್ಲ,
ಚೇತನ್ ಚೌಧರಿ ಎಂಬ ವ್ಯಕ್ತಿಯದ್ದು. ಇದು ನೋಡಿದ ತಕ್ಷಣ ಪೊಲೀಸರಿಗೆ ಅರ್ಥವಾಗುತ್ತೆ ಸಿಯಾ ಕೇತನ್ಗೆ ಮೋಸ ಮಾಡ್ತಿದ್ದಾಳೆ ಅಂತೇಳಿ. ಸೊ ತಕ್ಷಣ ಇಬ್ಬರ ನಂಬರ್ಗಳು ಯಾವ್ಯಾವ ಸಮಯದಲ್ಲಿ ಎಲ್ಲಿದ್ವು ಅಂತೇಳಿ ಟ್ರ್ಯಾಕ್ ಮಾಡಿ ಆ ಜಾಗಗಳಿಗೆ ಹೋಗಿ CCTV ಕೂಡ ಚೆಕ್ ಮಾಡ್ತಾರೆ. ಅಂಡ್ ಇನ್ಸಿಡೆಂಟ್ ನಡೆದ ಸಮಯದಲ್ಲಿ ಚೇತನ್ ಚೌಧರಿ ಸಹ ಹತ್ತಿರದಲ್ಲಿ ಇದ್ದಾನೋ ಅಂತೇಳಿ ಆ ಫೋಟೋ ಹತ್ತಿರದ CCTV ಚೆಕ್ ಮಾಡಿದ್ರು. ಆದ್ರೆ ಅದರಲ್ಲಿ ಚೇತನ್ ಚೌಧರಿ ಕಾಣಿಸ್ಲಿಲ್ಲ. ಬಟ್ ಒಬ್ಬ ವ್ಯಕ್ತಿ ಮಾತ್ರ ತುಂಬಾ ಅನುಮಾನಾಸ್ಪದವಾಗಿ ಕಾಣಿಸ್ಕೊಂಡ. ಅಷ್ಟು ಬಿಸಿಯಾದ ಟೆಂಪರೇಚರ್ ನಲ್ಲೂ ಕೂಡ ಹುಡ್ ಹಾಕಿಕೊಂಡು ಸೀಕ್ರೆಟ್ ಆಗಿ ಸಿಯಾ ಮತ್ತು ಕೇತನ್ ಅನ್ನು ಫಾಲೋ ಮಾಡ್ತಾ ಹತ್ತಿರವೇ ತಿರುಗಾಡ್ತಿರೋದು ಕಾಣಿಸ್ತು. ಸಿಯಾ ಅಂಡ್ ಆ ವ್ಯಕ್ತಿ ಇಬ್ರು ಕೂಡ ಹಲವಾರು ಬಾರಿ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರು. ಬಾಡಿ ಲ್ಯಾಂಗ್ವೇಜ್, ಅವನ ಹೈಟು, ಅದ್ರ ಜೊತೆಗೆ ಅವನ ಬಂದ ವಾಹನಗಳು ಅಂಡ್ ರೀಚ್ ಆದ ಡೆಸ್ಟಿನೇಷನ್ ಎಲ್ಲವನ್ನೂ ನೋಡಿದ ನಂತರ ಚೇತನ್ ಚೌಧರಿ ಕೂಡ ಆ ಸಮಯದಲ್ಲಿ ಅಲ್ಲೇ ಇದ್ದ ಅಂತೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇದರ ಜೊತೆಗೆ ಪೊಲೀಸರಿಗೆ ಸಿಕ್ಕಿದ್ದಂತ ಕೆಲವು ಎವಿಡೆನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಜೂನ್ 23ರಂದು ಸಿಯಾ ಅಂಡ್ ಕೇತನ್ ಚೌಧರಿ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಂಡ್ ಇವರಿಬ್ಬರನ್ನು ಇಂಟರ್ಗೇಟ್ ಮಾಡೋದ್ರ ಜೊತೆಗೆ ಇವರ ಮೊಬೈಲ್ ನಲ್ಲಿ ಡಿಲೀಟ್ ಮಾಡಿದ ಡೇಟಾವನ್ನು ರಿಕವರ್ ಮಾಡಿ ಸಿಕ್ಕಿದ್ದ ಎಲ್ಲಾ ಡೀಟೇಲ್ಸ್ ಸ್ಟೋರಿ ಏನು ಅಂದ್ರೆ, ಆ ಸ್ಟೋರಿ ಕೇಳಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. ಸೊ ಫ್ರೆಂಡ್ಸ್, ಈಗಾಗಲೇ ಕೇತನ್ ಅಂಡ್ ಅವರ ಫ್ಯಾಮಿಲಿ ಸೈಡ್ ನಿಂದ ಏನಾಯ್ತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈಗ ಸಿಯಾ ಸೈಡ್ ನಿಂದ ಏನಾಯ್ತು, ಅವಳು ಏನ್ ಮಾಡಿದ್ದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳೋದ್ರ ಜೊತೆಗೆ ಕೆಲವು ಶಾಕಿಂಗ್ ವಿಷಯಗಳನ್ನ ಹೇಳ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಎಂದವರೆಗೂ ನೋಡಿ. ಅದರಲ್ಲಿ ಮೊದಲನೇದು ಏನಂದ್ರೆ, ಕೇತನ್ ಜೊತೆ ಎಂಗೇಜ್ಮೆಂಟ್ ಆಗೋ ಮುಂಚೆಯೇ ಸಿಯಾಗೆ ಚೇತನ್ ಚೌಧರಿ ಪರಿಚಯವಿದ್ದ. ಅಂಡ್ ಇವರಿಬ್ಬರ ಪರಿಚಯ ಕೂಡ ಸಿಯಾ ಅವರ ಅಣ್ಣನ ಮೂಲಕವೇ ಆಗಿತ್ತು. ಈ ಚೇತನ್ ಪೂರ್ಣ ಹೆಸರು ಚೇತನ್ ಬಾಬುಲಾಲ್ ಚೌಧರಿ. ಸೊ ಮುಂದೆ ವಿಡಿಯೋದಲ್ಲಿ ಇವನನ್ನ ಬಾಬು ಅಂತೇಳಿ ಕರಿತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಬಾಬು ಒಬ್ಬ ಲೋಕಲ್ ಕ್ರಿಕೆಟರ್ ಅಂಡ್ ರಣಜಿ ಟ್ರೋಫಿ ಆಡ್ಬೇಕು ಅನ್ನೋ ಕನಸಿನೊಂದಿಗೆ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾನೆ. ಸೊ ಇವನ ಜೊತೆ ಸಿಯಾ ಅವರ ಅಣ್ಣ ಕೂಡ ಕ್ರಿಕೆಟ್ ಆಡ್ತಾ ಇದ್ದ. ಸೊ ಆ ಸಮಯದಲ್ಲಿ ಇಬ್ರು ಕೂಡ ಪರಿಚಯವಾಗಿತ್ತು. ಅಂಡ್ ಗ್ರೌಂಡ್ ಗೆ ಆಗಾಗ ಬರ್ತಾ ಇದ್ದ. ಸಿಯಾಗೂ ಕೂಡ ಈ ಬಾಬುನ ಜೊತೆ ಪರಿಚಯವಾಗಿ ನಂತರ ಇಬ್ರು ಕೂಡ ರಿಲೇಶನ್ಶಿಪ್ ಗೆ ಹೋಗ್ತಾರೆ. ಬಾಬು ಅವರ ಫ್ಯಾಮಿಲಿ ಕೂಡ ಸಿಯಾ ಅವರ ಫ್ಯಾಮಿಲಿ ಅಂತೆ ಸ್ಪೈಸಿ ಟ್ರೇಡ್ ನಲ್ಲಿ ಇದ್ರು ಕೂಡ ಅಷ್ಟೊಂದು ರೀಚ್ ಇರಲಿಲ್ಲ. ಅಂಡ್ ಇವನ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ್ಲೇ ಕೇತನ್ ಮ್ಯಾಚ್ ಬಂದ ಕಾರಣ ಮನೆಯವರು ಹೇಳಿದ್ರಿಂದ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಲು. ಆದ್ರೆ ಈಗಾಗಲೇ ಸಿಯಾಗೆ ಬಾಬು ಅಂದ್ರೆ ಇಷ್ಟ. ಅಷ್ಟೇ ಅಲ್ಲ, ಇನ್ಸಿಡೆಂಟ್ ನಡೆಯುವುದಕ್ಕೆ ಸರಿಯಾಗಿ 4 ತಿಂಗಳ ಮುಂಚೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಸಿಯಾ ಅಂಡ್ ಚೇತನ್ ಚೌಧರಿ ಇಬ್ರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ತಮ್ಮ ಇಬ್ಬರು ಫ್ರೆಂಡ್ಸ್ ಗಳನ್ನು ಕೂಡ ಕರ್ಕೊಂಡು ಹೋಗಿ ಸಾಕ್ಷಿಗೆ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಇದು ಮಾರ್ಚ್ ನಲ್ಲಿ ನಡೆದದ್ದು. ಅಂದ್ರೆ ಫೆಬ್ರವರಿಯಲ್ಲಿ ಕೇತನ್ ಅಂಡ್ ಸಿಯಾ ಅವರ ಎಂಗೇಜ್ಮೆಂಟ್ ಆಗಿತ್ತು. ಸೊ ಎಂಗೇಜ್ಮೆಂಟ್ ಆದ ನಂತರವೇ ಈ ಮದುವೆ ನಡೆದಿತ್ತು. ಹಾಗಾದ್ರೆ ಮದುವೆ ಆಗಿಬಿಟ್ಟಿದೆ ಅಲ್ವಾ, ಹಾಗಿದ್ರೆ ಸ್ಟೋರಿ ಅಲ್ಲಿಗೆ ಮುಗಿದು ಹೋಯ್ತು ಅಲ್ವಾ? ನೇರವಾಗಿ ಸಿಯಾ ತಮ್ಮ ಮನೆಗೆ ಹೋಗಿ ನನಗೆ ಈಗಾಗಲೇ ಮದುವೆ ಆಗಿದೆ ಎಂದು ಎಲ್ಲರಿಗೆ ಹೇಳಿದ್ರೆ ಸಾಕಾಗಿತ್ತಲ್ವಾ, ಯಾರು ಏನು ಮಾಡಕ್ ಆಗ್ತಿರ್ಲಿಲ್ವಾ ಅಲ್ವಾ ಅಂತೇಳಿ ನೀವು ಯೋಚಿಸಬಹುದು. ಆದ್ರೆ ಸಿಯಾ ಆ ಕೆಲಸ ಮಾಡ್ಲಿಲ್ಲ. ಮಾಡಬೇಕು ಅಂತ ಕೂಡ ಆಕೆ ಯೋಚನೆ ಮಾಡಲಿಲ್ಲ. ಈ ಮದುವೆ ಮಾತ್ರ ಅಲ್ಲ, ಕೇತನ್ ಜೊತೆ ಮದುವೆ ಪ್ರಸ್ತಾಪ ಬಂದಾಗಲೂ ಕೂಡ ತನಗೆ ಬಾಬು ಅಂದ್ರೆ ಇಷ್ಟ ಅನ್ನೋ ವಿಷಯವನ್ನ ಮನೆಯವರಿಗೆ ಆಕೆ ಹೇಳಲಿಲ್ಲ. ಕನಿಷ್ಠ ಪಕ್ಷ ನನಗೆ ಬಾಬು ಜೊತೆ ಮದುವೆ ಮಾಡಿ ಅಂತ ಕೂಡ ಆಕೆ ಕೇಳಲಿಲ್ಲ. ಸೈಲೆಂಟ್ ಆಗಿ ಇದ್ಕೊಂಡು ಎಂಗೇಜ್ಮೆಂಟ್ ಕೂಡ ಮಾಡ್ಕೊಳ್ತಾಳೆ. ಯಾಕೆಂದ್ರೆ ಮನೆಯವ್ರಿಗೆ ಹೇಳಿದ್ರೆ ಅವ್ರು ನಮ್ಮನ್ನ ದೂರ ಮಾಡ್ಬಿಡ್ತಾರೆ, ಇಲ್ಲ ಅಂದ್ರೆ ಬಾಬುಗೆ ಏನಾದ್ರು ಮಾಡಿಬಿಡ್ತಾರೆ, ಅಥವಾ ನನ್ನನ್ನು ಹೊಡಿತಾರೆ ಅನ್ನೋ ಭಯದಿಂದ ಏನನ್ನು ಹೇಳಿದ್ರೆ ಸುಮ್ಮನಾಗಿರ್ತಾಳೆ. ಆದ್ರೆ ಇನ್ನೊಂದ್ ಕಡೆ ಬಾಬುವನ್ನ ಬಿಡಬೇಕು ಅಂತಲೂ ಕೂಡ ಆಕೆ ಯೋಚನೆ ಮಾಡೋದಿಲ್ಲ. ಸೊ ಅದಕ್ಕಾಗಿ ಬಾಬು ಜೊತೆ ಹೋಗಿ ಅವನನ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಮನೆಗೆ ಹೇಳಿದೆ ಇಬ್ರು ಸೇರಿ ಹೇಗೆ ಇರಬೇಕು ಎಂದು ಯೋಚನೆ ಮಾಡ್ತಿದ್ದ ಸಮಯದಲ್ಲೇ ಹೇಗಾದ್ರೂ ಈ ಮದುವೆಯನ್ನ ನಿಲ್ಲಿಸಬೇಕು ಅಂತೇಳಿ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಯಾ ಯಾವಾಗ್ಲೂ ಫೋನ್ ಕಾಲ್ ನಲ್ಲಿ ಬ್ಯುಸಿ ಆಗಿರ್ತಿದ್ಲು ಅಂತ ಹೇಳಿದ್ದೆ ಅಲ್ವಾ, ಆ ಕಾಲ್ಗಳು ಕೂಡ ಬಾಬು ಜೊತೆಗೆ ಮಾತಾಡ್ತಾ ಇದ್ದಿದ್ದು. ಅಕಸ್ಮಾತ್ ಆಗಿ ಮದುವೆ ನಿಲ್ಲಿಸಿದ್ರೆ ಮನೆಯವರು ಇನ್ನೊಬ್ಬ ಹುಡುಗನ ನೋಡಿ ಮದುವೆ ಮಾಡ್ಬಿಡ್ತಾರೆ ಅನ್ನೋ ಡೌಟ್ ನಿಂದ ಕೇತನ್ ನನ್ನ ಕೊಂದ್ರೆ ಎಂಗೇಜ್ಮೆಂಟ್ ಆದ ನಂತರ ಸತ್ತಿದ್ದಾನೆ ಅಂದ್ರೆ ಆ ದುಃಖದಲ್ಲಿರುವಂತೆ ಇನ್ನೂ ಸ್ವಲ್ಪ ದಿನ ಆಕ್ಟ್ ಮಾಡಿ ಟೈಮ್ ತೆಗೆದುಕೊಳ್ಬಹುದು ಅಂತೇಳಿ ಯೋಚನೆ ಮಾಡಿರ್ತಾಳೆ. ಈ ಮಧ್ಯೆ ಬಾಬು ಕ್ರಿಕೆಟರ್ ಆಗ್ಲಿ ಇಲ್ವೇ ಒಳ್ಳೆ ಪೊಸಿಷನ್ ಗೆ ಹೋಗ್ಲಿ ನಂತರ ಮನೆಯವ್ರ ಜೊತೆ ಮಾತಾಡಬಹುದು ಅಂತೇಳಿ ಆಕೆ ಪ್ಲಾನ್ ಮಾಡಿರ್ತಾಳೆ. ಅಂಡ್ ಮದುವೆ ಕೊನೆಯ ಹಂತದವರೆಗೂ ಬಂದ್ಮೇಲೆ ಮದುವೆ ಹುಡುಗ ಸತ್ತಿದ್ದಾನೆ ಅಂದ್ರೆ ತಕ್ಷಣ ಬೇರೆ ಮ್ಯಾಚ್ಗಳು ಬರೋದಿಲ್ಲ ಅನ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಅನ್ಯಾಯವಾಗಿ ಕೇತನನ್ನ ಕೊಲ್ಲಬೇಕು ಅಂತೇಳಿ ಸಿಯಾ ಪ್ಲಾನ್ ಮಾಡಿದ್ಲು.
ಆದ್ರೆ ಒಮ್ಮೆ ಕೊಲ್ಬೇಕು ಎಂದು ಫಿಕ್ಸ್ ಆದ್ಮೇಲೆ ಹೇಗೆ ಕೊಲ್ಬೇಕು ಅಂತೇಳಿ ಸಿಯಾ ಒಂದ್ ರೀತಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಹಾಗೆ ಹುಡುಕ್ತಿರೋ ಸಮಯದಲ್ಲಿ ಫಿಕ್ಸ್ ಮಾಡಿದ ಜಾಗವೇ ಈ ಲೋಹಘಾಟ್ ಫೋರ್ಟ್. ಅಲ್ಲಿ ಒಂದು ಸ್ಪಾಟ್ ಇದೆ. ಆ ಸ್ಪಾಟ್ ಅನ್ನ ಟ್ರೆಕ್ಕರ್ಸ್ ಅಂಡ್ ಲೋಕಲ್ ಜನರೆಲ್ಲರೂ ಕೂಡ ಡೆಡ್ ಪಾಯಿಂಟ್ ಅಥವಾ ಗೋಸ್ಟ್ ಪಾಯಿಂಟ್ ಅಂತೇಳಿ ಆ ಪ್ಲೇಸ್ ಅನ್ನ ಕರಿತಾ ಇದ್ರು. ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಇಲ್ಲಿಂದ ಕೆಳಗೆ ತಳ್ಳಿದ್ರೆ ಇದು ಆಕ್ಸಿಡೆಂಟ್ ಅಂತಲೇ ಭಾವಿಸ್ತಾರೆ ಅಂತೇಳಿ ಸಿಯಾ ಪ್ಲಾನ್ ಮಾಡ್ಕೊಂಡ್ಲು. ಅಂಡ್ ಜೂನ್ 18ರಂದು ಮಾಡಿದ್ದು ಕೂಡ ಅದೇನೆ. ಕೇತನ್ ಕೇಳಿದ ಎಂದು ಹೇಳಿದ್ದೆ ಅಲ್ವಾ, ಆಕ್ಚುಲ್ ಆಗಿ ಸಿಯಳೆ ಇದನ್ನ ಕೇಳಿದ್ದು. ಆದ್ರೆ ಕೇತನ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಹೋಗೋಣ ಅಂತ ಕೇಳಿದ್ರೆ ನಮ್ಮ ಪೇರೆಂಟ್ಸ್ ಒಪ್ಪೋದಿಲ್ಲ, ಸೊ ನೀನೇ ಕೇಳ್ತಿರುವ ಹಾಗೆ ಕೇಳೋಣ ಎಂದೇಳಿ ಕೇತನ್ ಅಂದ ಅವ್ರ ಫ್ಯಾಮಿಲಿ ಅವ್ರನ್ನ ಕೇಳೋ ರೀತಿ ಮಾಡಿರ್ತಾಳೆ. ಆದ್ರೆ ಇದು ಮೊದಲ ಬಾರಿಗೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದು ಅಲ್ಲ, ಸುಮಾರು 3 ಬಾರಿ ಅವನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ 4 ಬಾರಿ ಅಂತಲೂ ಕೂಡ ಹೇಳ್ಬೋದು. ಮೊದಲ ಬಾರಿ ಮೇ 31ರಂದು ಫ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ ಅದೇ ಫೋರ್ಟ್ಗೆ ಕರೆದುಕೊಂಡು ಹೋಗಿದ್ರು. ಆದ್ರೆ ಜನ ತುಂಬಾ ಇದ್ದಿದ್ರಿಂದ ಕೊಲ್ಲೋದಿಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೂ ಈ ಜಾಗ ನನಗೆ ತುಂಬಾ ಇಷ್ಟ, ಇದು ನನ್ನ ಫೇವರೆಟ್ ಪ್ಲೇಸ್ ಅಂತೇಳಿ ಕೇತನ್ಗೆ ಆಗಾಗ ಸಿಯಾ ಹೇಳ್ತಾನೆ ಇದ್ಲು. ಸೊ ಮತ್ತೆ ಜೂನ್ 5ರಂದು ಅಂದ್ರೆ ಬಾಲಿ ಟ್ರಿಪ್ಗೆ ಹೋಗುವ ಒಂದು ದಿನ ಮುಂಚೆ ಕೇತನ್ ಅನ್ನ ಕೊಲ್ಲೋಣ ಅಂತೇಳಿ ಇಬ್ರು ಪ್ಲಾನ್ ಮಾಡಿದ್ರು. ಸೊ ಕೇತನ್ಗೂ ಕೂಡ ಆ ಸ್ಪಾಟ್ಗೆ ಹೋಗೋಣ ಅಂತೇಳಿ ಕೇಳ್ಕೊಂಡ್ಲು. ಸೊ ಕೇತನ್ ಕೂಡ ಬೇಡ ಅಂತ ಹೇಳಿಲ್ಲ. ಬಟ್ ಕೇತನ್ ಮನೆಯಲ್ಲಿ ಪರ್ಮಿಷನ್ ಕೇಳಿದಾಗ ಕೇತನ್ ಅವರ ತಾಯಿ ಮೊನ್ನೆ ತಾನೇ ಅಲ್ಲಿಗೆ ಹೋಗಿ ಬಂದಿದ್ರಲ್ವಾ, ಮತ್ತೆ ಇಷ್ಟು ಬೇಗ ರೆಗ್ಯುಲರ್ ಆಗಿ ಅಲ್ಲಿ ಹೋಗೋದು ಏಕೆ ಅಂತೇಳಿ ಬೇಡ ಅಂತ ಹೇಳಿದಾಗ, ಸೊ ಕೇತನ್ ಅವರ ತಾಯಿಯಿಂದಲೇ ಜೂನ್ 5ರಂದು ಆ ಜಾಗಕ್ಕೆ ಹೋಗ್ಬೇಕಾಗಿದ್ದವರು ಹೋಗೋದನ್ನ ನಿಲ್ಲಿಸ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಆ ಬಾಲಿ ಟ್ರಿಪ್ ಹೋಗುವಾಗ ಪಾಸ್ಪೋರ್ಟ್ ಕಾಣಿಯಾಯ್ತು ಅಂತ ಹೇಳಿದ್ದೆ ಅಲ್ವಾ, ಅವರನ್ನ ಪಿಕಪ್ ಮಾಡ್ಕೊಂಡು ಹೋದ ಕ್ಯಾಬ್ ಡ್ರೈವರ್ ಅನ್ನ ವಿಚಾರಿಸಿದಾಗ ಅವ್ನು ಹೇಳಿದ್ದೇನಂದ್ರೆ, ಸಿಯಾ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಕಾರನ್ನ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಂತೆ. ಆದ್ರೆ ಸಿಯಾಳನ್ನು ಪ್ರಶ್ನೆ ಮಾಡ್ತಿದ್ದಾಗ ತಿಳಿದ ವಿಷಯ ಏನಂದ್ರೆ, ಸಿಯಾಗೆ ಅಸಲಿಗೆ ಆ ಬಾಲಿ ಟ್ರಿಪ್ಗೆ ಹೋಗೋದೇ ಇಷ್ಟ ಇರಲಿಲ್ಲ. ಸೊ ಅದಕ್ಕಾಗಿಯೇ ಜೂನ್ 5ರಂದೇ ಕೇತನ್ ಅನ್ನ ಕೊಂದ್ರೆ ಈ ಬಾಲಿ ಟ್ರಿಪ್ಗೆ ಹೋಗ್ಬೇಕಾಗಿಲ್ಲ ಅಂತೇಳಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು. ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಹೀಗಾಗಿ ಈಗ ಹೇಗಾದ್ರೂ ಟ್ರಿಪ್ ಕ್ಯಾನ್ಸಲ್ ಮಾಡ್ಬೇಕು ಅಂತೇಳಿ ತನ್ನ ಅಣ್ಣನಿಗೆ ಬೇಡ ಬೇಡ ಅಂತೇಳಿ ಹೇಳಿದ್ಲಂತೆ. ಆದ್ರೆ ಎಲ್ಲ ಪ್ಲಾನ್ ಮಾಡಿ ಈಗ ಹೋಗದೆ ಇದ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಫೋರ್ಸ್ ಮಾಡಿ ಕ್ಯಾಬ್ಗೆ ಕೂರಿಸಿದ್ದಂತೆ. ಸೊ ಹೇಗಾದ್ರೂ ಟ್ರಿಪ್ ನಿಲ್ಲಿಸ್ಬೇಕು ಅಂತೇಳಿ ಕಾರ್ ನಿಲ್ಲಿಸಿ ಹಿಂದೆ ಹೋಗಿ ಬ್ಯಾಗ್ ನಿಂದ ಪ್ಯಾಡ್ ತೆಗೆದುಕೊಳ್ಬೇಕು ಅಂತ ಹೇಳಿ ಡಿಕ್ಕಿ ಓಪನ್ ಮಾಡಿಸಿದ್ಲು. ಅದ್ರೊಳಗೆ ಕೇತನ್ನ ಪಾಸ್ಪೋರ್ಟ್ ತೆಗೆದುಕೊಂಡು ಹೋಗಿ ವಾಶ್ರೂಮ್ ನಲ್ಲಿ ಹರಿದು ಹಾಕ್ಬಿಟ್ಟಿದ್ಲು. ಆಕ್ಚುಲ್ ಆಗಿ ಸಿಯಳೆ ಕೇತನನ್ನ ಅಲ್ಲಿಗೆ ಕರೆದುಕೊಂಡು ಹೋದು ಅಂತೇಳಿ ಹೇಳ್ಬೋದು. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ, ಸಿಯಾ ಈ ಕ್ರೈಮ್ ಮಾಡೋ ಮುಂಚೆ ಮುಖ್ಯವಾಗಿ ಕೇತನ್ ಅನ್ನು ಆ ಫೋರ್ಟ್ ಕಡೆ ಕರೆದುಕೊಂಡು ಹೋಗುವಾಗ ಮೊದಲೇ ಟ್ರೈನಿಂಗ್ ತೆಗೆದುಕೊಂಡಿದ್ಲು. ಮೇನ್ ಆಗಿ ಸಿಯಾ ಅಂಡ್ ಬಾಬ್ ಇಬ್ರು ಸೇರಿ ಲೋಣವಳದ ಒಂದು ಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಅಂಡ್ ಹೀಗೆ ಕೊಲ್ಬೇಕು ಅಂತೇಳಿ ಪ್ಲಾನ್ ಸಹ ಮಾಡಿದ್ರು. ಈ ಕೆಲಸವನ್ನ ಸಿಯಾ ಒಬ್ಬಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಬು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಜೂನ್ 18ರಂದು ಕೇತನ್ ಅನ್ನ ಫೋರ್ಟ್ಗೆ ಕರೆದುಕೊಂಡು ಬಂದ್ರು. ಆಗ ಸಿಯಾ ಮತ್ತು ಕೇತನ್ ಅನ್ನ ಫಾಲೋ ಮಾಡುತ್ತಾ ಬಾಬು ಕೂಡ ಹಿಂದೆ ಬಂದ. ಅಂಡ್ ಹೀಗೆ ಬರುವ ಮುಂಚೆ ಅಂಗಡಿಯಲ್ಲಿ ಮೊಬೈಲ್ ಇಟ್ಟು ಸ್ವಿಚ್ ಆಫ್ ಮಾಡಿ ಬಂದಿದ್ದ. ಅಂಡ್ ಬರ್ತಿರುವಾಗ ಒಂದು ಕೀಪ್ಯಾಡ್ ಮೊಬೈಲ್ ತೆಗೆದುಕೊಂಡು ಬಂದಿದ್ದ. ಆದ್ರೆ ಒಮ್ಮೆ ಅವರು ಪ್ಲಾನ್ ಮಾಡಿದ ಸ್ಪಾಟ್ ಗೆ ಬಂದ ನಂತರ ಸಿಯಾ ಕೆಳಗೆ ಬಾಗಿ ಶೂಲೇಸ್ ಕಟ್ಕೊಳ್ತಿದ್ದಾಗ ಹಿಂದಿನಿಂದ ಬಾಬು ಕೇತನ್ ಅನ್ನ ತಳ್ಳಿಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟಿದ್ದ. ಆದ್ರೆ ಇಲ್ಲಿ ಸಿಯಳ ಶೂಲೇಸ್ ಕಟ್ಕೊಳ್ಳೋದು ಕೂಡ ಪ್ಲಾನ್ ನ ಒಂದು ಭಾಗವಾಗಿತ್ತು. ಯಾಕೆಂದ್ರೆ ಕೇತನ್ ಬೀಳೋ ಮುಂಚೆ ಸಿಯಳನ್ನೇ ಹಿಡ್ಕೊಳ್ಬಹುದು. ಆಗ ಹಿಡಿದು ಇಬ್ರು ಕೂಡ ಬಿದ್ರೆ ಸಿಯಳು ಕೂಡ ಬೀಳೋ ಸಾಧ್ಯತೆ ಇತ್ತು. ಅಥವಾ ಈ ಬಾರಿ ಕೇತನ್ ಬದುಕ್ಬಿಟ್ರೆ ಸಿಯಳೆ ತಳ್ಳಿತಾಳೆ ಅನ್ಕೋಬಹುದು. ಆಗ ಖಂಡಿತವಾಗಿಯೂ ಸಿಯಾ ಸಿಕ್ಕಿ ಬೀಳ್ತಾಳೆ ಅಂತೇಳಿ ಈ ರೀತಿ ಪ್ಲಾನ್ ಅನ್ನ ಮಾಡಿರ್ತಾರೆ. ಉದ್ದೇಶ ಪೂರ್ವಕವಾಗಿ ಶೂಲೇಸ್ ಕಟ್ಟುತ್ತಿರುವಂತೆ ಆಕ್ಟ್ ಮಾಡುವಂತೆ ಪ್ಲಾನ್ ಮಾಡಿ ಕೊನೆಗಿಬ್ರು ಸೇರಿ ಕೇತನ್ ಅನ್ನ ಕೊಂದ್ರು. ಅಂಡ್ ಸಿಯಾ ಮಾತ್ರ ಇಂಥ ಒಬ್ಬ ವ್ಯಕ್ತಿಗಾಗಿ ಯಾವ ಕಣಕವೂ ಇಲ್ಲದ ಒಂದು ಅಮೂಲ್ಯ ಜೀವವನ್ನ ಕಸಿದುಕೊಂಡು ಎಂದಿಗೂ ಸರಿಪಡಿಸಲಾಗದ ತಪ್ಪನ್ನ ಮಾಡಿಬಿಟ್ಲು. ಮೇ ಬಿ ಇಷ್ಟು ಧೈರ್ಯ ಮಾಡಿ ಇಷ್ಟು ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡೋ ಬದಲು ನನಗೆ ಬಾಬು ಅಂದ್ರೆ ಇಷ್ಟ ಅಂತೇಳಿ ಅವನನ್ನ ಮದುವೆ ಆಗ್ಬೋದಿತ್ತು. ಅಕಸ್ಮಾತ್ ಅವ್ರು ಒಪ್ಪದೆ ಹೋದ್ರೆ ಅವ್ರನ್ನ ಎದುರಿಸಿ ಹೊರಟು ಹೋಗಿ ತಮ್ಗೆ ಇಷ್ಟ ಬಂದ ಜೀವನವನ್ನ ತಾವೇ ಬದುಕಬಹುದಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಹಿಂದೂ ಫ್ಯಾಮಿಲಿಗೆ ಇಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದ್ದು ಮಾತ್ರ ತುಂಬಾ ದೊಡ್ಡ ತಪ್ಪಾಗಿತ್ತು.
ಒಂದು ತಪ್ಪು ಮಾಡಿದ ಕಾರಣ ಈಗ ಸಿಯಾ ತನ್ನ ಜೀವನವನ್ನೇ ಕಳೆದುಕೊಂಡ್ಲು ಅಂಡ್ ಇನ್ನೊಂದು ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಜೀವ ಕಳೆದುಕೊಂಡ. ಆದ್ರೆ ಇಲ್ಲಿ ಸ್ಯಾಡ್ ಥಿಂಗ್ ಏನಂದ್ರೆ ಕೇತನ್ ಆಗಾಗ ಹೇಳ್ತಿದ್ದಂತೆ ಏನೂ ಸರಿಯಾಗಿಲ್ಲ, ಇಲ್ಲಿ ಏನೋ ಮಿಸ್ ಆಗ್ತಾ ಇದೆ, ನನಗೇನೋ ಒಂದ್ ರೀತಿ ಡೌಟ್ ಆಗ್ತಿದೆ ಅಂತೇಳಿ ಮನೆಯವ್ರ ಜೊತೆ ಆಗಾಗ ಡಿಸ್ಕಸ್ ಮಾಡ್ತಾ ಇದ್ದಂತೆ. ಸೊ ಫ್ರೆಂಡ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ, ಯಾರನ್ನ ನಂಬಿದ್ರು ಯಾರನ್ನ ನಂಬದೇ ಇದ್ರು ನಿಮ್ಮ ಇಂಟ್ಯೂಷನ್ಸ್ ಅಥವಾ ನಿಮ್ಮ ಸೆನ್ಸಸ್ ಗಳನ್ನು ಮಾತ್ರ ಖಂಡಿತವಾಗ್ಲೂ ನಂಬಿ. ಅದು ಕೇವಲ ನಿಮ್ಮ ರಿಲೇಶನ್ಶಿಪ್ ಗಳಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಷಯದಲ್ಲಾಗಿರ್ಲಿ. ಒಂದ್ ವೇಳೆ ನಿಮ್ಗೆ ಯಾರ ಮೇಲೆ ಡೌಟ್ ಬಂದ್ರೆ ಒಂದಲ್ಲ 2 ಬಾರಿ ಚೆಕ್ ಮಾಡಿ ಮುಂದೆ ಹೋಗಿ. ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗ್ಬೇಡಿ. ಏಕೆಂದ್ರೆ ಕೆಲವು ಬಾರಿ ನಮ್ಗೆ ಗೊತ್ತಾಗದೆಯೇ ನಮ್ಮ ಮನಸ್ಸು ನಮ್ಗೆ ಸತ್ಯವನ್ನ ಹೇಳ್ತಾ ಇರುತ್ತೆ. ನಮ್ಮ ಮನಸ್ಸಿನ ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮುಂದೆ ನಡೆಯುವ ಆತಂಕವನ್ನ ಅಂದ್ರೆ ಮುಂದೆ ನಡೆಯುವ ಅಪಾಯದಿಂದ ನಾವು ಪಾರಾಗಬಹುದು. ಅಂತ ಸಮಯದಲ್ಲಿ ನಾವು ಮೇನ್ ಆಗಿ ಜಾಗರೂಕರಾಗಿರ್ಬೇಕು. ಸೊ ಬಿ ಕೇರ್ಫುಲ್. ಕೊಲ್ಲುವಷ್ಟು ಧೈರ್ಯ ಇದ್ರೆ ಅಥವಾ ಸಾಯುವಷ್ಟು ಧೈರ್ಯ ಇದ್ರೆ ಅದನ್ನ ಮನೆಯಲ್ಲಿ ಯೂಸ್ ಮಾಡಿ. ಆ ಧೈರ್ಯದಿಂದ ಮನೆಯವರನ್ನು ಒಪ್ಪಿಸಿ ಅಥವಾ ಎದುರಿಸಿ ಜೊತೆಯಾಗಿ ಬದುಕಿ. ಅಷ್ಟು ನಾನು ಸ್ಟ್ರಾಂಗ್ ಅಂತ ಅನ್ಸ್ಕೊಂಡಿದ್ರೆ ನೀವು ಅದನ್ನ ಮಾಡಿ ತೋರಿಸಿ. ಆದ್ರೆ ಬೇರೆಯವರ ಜೀವನವನ್ನು ಕೂಡ ನಾಶ ಮಾಡಿ ಅದರ ಜೊತೆ ನಿಮ್ಮ ಜೀವನವನ್ನು ಕೂಡ ನಾಶ ಮಾಡ್ಕೊಳ್ಬೇಡಿ. ಸೊ ಫ್ರೆಂಡ್ಸ್, ಈ ಕೇಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಚಿಕ್ಕ ಲೈಕ್ ನೀಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.